ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಶನಿವಾರದ ಬ್ಲಾಗ್ ನೋಡಿ ಫ್ರೆಂಡ್ಸ್. ಇವತ್ತೇ ಶೂಟ್ ಮಾಡಿ ಇವತ್ತೇ ಎಡಿಟ್ ಮಾಡ್ತಾಯಿದ್ದೀನಿ. ಇದು ಶನಿವಾರ ಅಲ್ವಾ, ಸ್ಕೂಲಲ್ಲಿ ಏನು ಹೇಳ್ತಾಯಿದ್ರು, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ನೋಡ್ಕೊಂಬನ್ನಿ. ಅದಾದಮೇಲೆ ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬೀನ್ಸ್ ಪಲ್ಯ, ರೊಟ್ಟಿ ಮತ್ತು ನಮ್ಮಮ್ಮ ಎಲ್ಲ ಹೆಚ್ಚಿಕೊಟ್ರು ಫ್ರೆಂಡ್ಸ್. ಅದಕ್ಕೆ ಈಗ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಬೀನ್ಸ್ನ ನಾನು ಚೆನ್ನಾಗಿ ಕುದಿಸ್ಕೋಬೇಕಲ್ವ, ಅದಕ್ಕೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಕುದಿಯೋದಕ್ಕೆ ಇಡೋಣ ಅಂತ ಈಗ ಕುಕ್ಕರಲ್ಲೇ ಹಾಕ್ತಾಯಿದ್ದೀನಿ. ಸ್ಕೂಲ್ ಬಿಟ್ಟಿದೆ, ವಾಯ್ಸ್ ಕೇಳಿಸ್ತಾ ಇದೆ, ಡಿಸ್ಟರ್ಬ್ ಆಗ್ತಾಯಿದ್ರೆ ಸಾರಿ ಫ್ರೆಂಡ್ಸ್. ಬೀನ್ಸು ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಇದು ನೀಟಾಗಿ ಕುಕ್ಕರಲ್ಲಿ ಮತ್ತು ಇನ್ನೊಂದು ಸಾರಿ ತೊಳೆದು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇವತ್ತು ತುಂಬ ಲೇಟಾಗಿಬಿಟ್ಟಿದೆ. ಹಸ್ಬೆಂಡ್ ಬೇರೆ ಮೀಟಿಂಗ್ ಇತ್ತು, ಹೋಗಿದ್ರು. ನಾನು ಅಮ್ಮ ಅಷ್ಟೇ ಇದ್ವಲ್ವ, ಅದಕ್ಕೆ ಲೇಟಾಗಿ ಎದ್ಬಿಟ್ಟು ಲೇಟಾಗೆ ಮಾಡ್ಕೊತಾ ಇದ್ವಿ. ಇವಾಗ ಅಡುಗೆ ನೀರು ಸೈಡಲ್ಲಿ ಇತ್ತು, ಅಡುಗೆ ನೀರನ್ನು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ನೋಡಿ. ಇವಾಗ 2 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಜಾಸ್ತಿ ಹಾಕ್ಕೊಂಬಿಟ್ರೆ ಮತ್ತು ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ. ಅದ ಕಾರಣಕ್ಕೋಸ್ಕರ ಸ್ವಲ್ಪ ಹಾಕ್ಬಿಟ್ಟು 2 ಗ್ಲಾಸ್ ಹಾಕಿದ್ದೀನಿ ಫ್ರೆಂಡ್. ಜಾಸ್ತಿ ಏನೂ ಹಾಕಿಲ್ಲ ನಾನು ನೀರು, 2 ಗ್ಲಾಸ್ ಹಾಕಿದ್ನಲ್ವ. ಹಾಗೆ ಇಲ್ಲಿ ಅಮ್ಮ ಎಲ್ಲ ಹೆಚ್ಚುತ್ತಾ ಇದ್ರಲ್ವ, ಅದು ಒಂದು ಶೂಟ್ ಮಾಡ್ಕೊಂಡಿದ್ದೆ ನೋಡಿ. ಶೂಟಿಂಗ್ ಅಂತ ಇದ್ದೀನಿ ನೋಡಿ ಫ್ರೆಂಡ್ಸ್. ಬಾಯಲ್ಲಿ ಹಂಗೆ ಸಡನ್ಲಿ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಸೌತೆಕಾಯಿ ಎಲ್ಲ ಹೆಚ್ಚಿಟ್ಟಿದ್ರು. ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು. ಮತ್ತು ನೆನ್ನೆ ಹಸ್ಬೆಂಡು ಎಣ್ಣೆ ತೊಗೊಂಬರ್ರಿ ಅಂತ ಹೇಳಿದ್ನಿ. ನೈಟು 10:30 ಹೋಗ್ಬಿಟ್ಟು ಎಣ್ಣೆ ತೊಗೊಂಬಂದಿದ್ರು ನೋಡಿ. ಯಾಕೆಂದರೆ ಮಾರ್ನಿಂಗ್ ಮಾಡೋದಕ್ಕೆ ಬೇಕಲ್ವ, ಅದಕ್ಕೆ ಎಣ್ಣೆ ನೈಟೇ ತೊಗೊಂಬಂದರು ಹಸ್ಬೆಂಡು. ಅದಕ್ಕೆ ಇವಾಗ ಬಾಟ್ಲಲ್ಲೆಲ್ಲ ಹಾಕಿ ಇಟ್ಬಿಡೋಣ ಅಂತ ಬಾಟ್ಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಎಣ್ಣೆ ಆ್ಯಕ್ಚುಲಿ ನಾವು ದೊಡ್ಡದು ಬರುತ್ತಲ್ವ ಫ್ರೆಂಡ್ಸ್, ಅದಕ್ಕೇನೋ ಒಂಥರ 2-2.5 ಸಾವಿರ ಬರುತ್ತಲ್ವ, ಆ ರೀತಿ ತೊಗೊಂಬರ್ತಾ ಇದ್ವಿ. ಬಟ್ ಇವಾಗ ಖಾಲಿ ಆಗಿಬಿಟ್ಟಿದೆ, ಅರ್ಜೆಂಟ್ ಬೇಕಾಗಿತ್ತಲ್ವ, ಅದಕ್ಕೆ ಒಂದೇ ಪಾಕೆಟ್ ತೊಗೊಂಬಂದಿದ್ವಿ. ಮತ್ತು ಪೂಜೆಗೂ ಎಣ್ಣೆ ಹಾಕಿ ಇಟ್ಕೊಂಬಿಡೋಣ ಅಂತ ಇವಾಗ ಎಣ್ಣೆ ಹಾಕಿ ಇಟ್ಕೊತಾ ಇದ್ದೀನಿ. ಇವಾಗ ಬೀನ್ಸ್ ಪಲ್ಯ ಮಾಡೋದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಮತ್ತು ಇಟ್ಕೊಂಡಿದ್ನಲ್ವ, ಏನದು ಕೊಟ್ಟಿದ್ರಲ್ವ ಅಮ್ಮ, ಏನಪ್ಪ ಬಾಯಲ್ಲೇ ಜಲ್ದಿ ಬರ್ತಾಯಿಲ್ಲ ನೋಡಿ ಫ್ರೆಂಡ್ಸ್. ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಅರಿಶಿನ ಪುಡಿನೂ ಹಾಕಿಬಿಟ್ಟೆ. ಟೊಮೊಟೊ ನೀಟಾಗಿ ಫ್ರೈ ಆಗಬೇಕು ನೋಡಿ. ನೀಟಾಗಿ ಫ್ರೈ ಆದಮೇಲೆ ಹಾಗೆ ಇಲ್ಲಿ ಕುಕ್ಕರಲ್ಲಿ ನಾನು ಇದು ಇಟ್ಟಿದ್ನಲ್ವ, ಬೀನ್ಸನ್ನು ಕುದಿಸಿ ಇಟ್ಟಿದ್ದೆ. ಚೆನ್ನಾಗಿ ಕುದ್ದಿತ್ತು. ಈ ಕಡೆ ಇನ್ನೂ ಸ್ವಲ್ಪ ಫ್ರೈ ಆದರೆ ಬೀನ್ಸ್ ಹಾಕ್ಬಿಟ್ಟು ಫೈನಲಾಗಿ ಪಲ್ಯ ರೆಡಿ ಮಾಡಬೇಕು ನೋಡಿ. ಚೆನ್ನಾಗಿ ಬೀನ್ಸ್ ಎಲ್ಲ ಕುದ್ದಿತ್ತಲ್ವ, ಇವಾಗ ಬೀನ್ಸ್ ಹಾಕ್ಬಿಟ್ಟು ಫ್ರೈ ಮಾಡಬೇಕಾಗುತ್ತೆ. ಇವಾಗ ಬೀನ್ಸ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಬೇರೆ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಬೀನ್ಸ್ನ ತಕ್ಕೊತಾ ಇದ್ದೀನಿ. ಯಾಕೆಂದರೆ ಕುಕ್ಕರಲ್ಲಿ ಮತ್ತು ಮಧ್ಯಾಹ್ನಕ್ಕೆ ಬೇಳೆ ಮಾಡಬೇಕಿತ್ತು ಅದಕ್ಕೆ. ಹಾಗೆ ಇಲ್ಲಿ ಎಲ್ಲ ಥರದ್ದು ಮಸಾಲೆ ಹುರಿದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ಬಿಟ್ಟು ಇಲ್ಲಿ 2 ಸ್ಪೂನ್ ಆಗೋಷ್ಟು ಶೇಂಗಾ ಪುಡಿ ಹಾಕಿ ಸ್ವಲ್ಪ ಅಂದರೆ ಸ್ವಲ್ಪನೇ ಮತ್ತು ಈಗ ಖಾರ ಹಾಕಿಬಿಟ್ಟು ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ ಆಲ್ರೆಡಿ. ಇನ್ನೂ ಸ್ವಲ್ಪ ಕುದ್ದುಬಿಟ್ರೆ ಫೈನಲಾಗಿ ಪಲ್ಯ ರೆಡಿಯಾಗುತ್ತೆ. ಇದಕ್ಕೆ ಕೊಬ್ಬರಿ ಹಾಕಿ ಹಸಿ ಕೊಬ್ಬರಿ ಹಾಕಿ ಮಾಡಬೇಕು ಫ್ರೆಂಡ್ಸ್, ಇನ್ನೂ ಚೆನ್ನಾಗಿರುತ್ತೆ. ಬಟ್ ಕೊಬ್ಬರಿ ಇರಲಿಲ್ಲ ಅಲ್ವ, ಹಾಗೆ ಮಾಡ್ತಾಯಿದ್ದೀನಿ. ಈ ಕಡೆ ಸೈಡಿಗೆ ನೀರನ್ನು ಕಾದಿತ್ತು. ಇದು ರೊಟ್ಟಿಗೆ ನೀರು ಕಾಯೋದಕ್ಕೆ ನಾದ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೆ ನೋಡಿ ಫ್ರೆಂಡ್ಸ್. ಬಿಸಿ ಇತ್ತಲ್ವ, ಅದಕ್ಕೆ ಬೇಗ ಆರೋಗ್ಬಿಡುತ್ತೆ ಅಂತ ಮೊದಲೇ ಹಾಕ್ಕೊತಾ ಇದ್ದೀನಿ.
ಎಲ್ಲ ನಾದಿ ಇವಾಗ ಬಿಸಿ ಇತ್ತಲ್ವ ಅದೆಲ್ಲ ಆ ರೀತಿ ಇವಾಗ ನಾದ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪನೇ ನಾದ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ, ಜಾಸ್ತಿ ಏನು ಮಾಡ್ತಾಯಿಲ್ಲ. ಮೂವರಿಗೆ ಎಷ್ಟಾಗುತ್ತೆ, ಒಂದು 10-12 ರೊಟ್ಟಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆನೆಸಬೇಕು ಅಷ್ಟೇ. ಎಷ್ಟು ಚೆನ್ನಾಗಿ ಬೆನೆಸ್ತೀವಿ ಅಷ್ಟು ಒಳ್ಳೆಯದು ನೋಡಿ ಫ್ರೆಂಡ್ಸ್. ಯಾಕಂದರೆ ಹಸಿ ಬಿಸಿ ಆಯಿತು ಅಂದರೆ ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ನೀಟಾಗಿ ಬೆನೆಸ್ತಾ ಇದ್ದೀನಿ ನೋಡಿ. ಒಂದೇ ರೊಟ್ಟಿ ಮಾಡೋದು ತೋರಿಸಿದ್ದೀನಿ ಫ್ರೆಂಡ್ಸ್, ಪೂರ್ತಿ ರೊಟ್ಟಿ ಮಾಡೋದೇನು ತೋರಿಸಿಲ್ಲ ನಿಮಗೆ. ನಾನು ಯಾವ ರೀತಿ ರೊಟ್ಟಿ ಮಾಡ್ತೀನಿ ಅಂತ ನೋಡಿದ್ರಲ್ವ. ನಾನು ಆ್ಯಕ್ಚುಲಿ ನನಗೆ ಬಡಿಯೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್, ತೀಡೋದಕ್ಕೆ ಬರುತ್ತೆ. ತೀಡಿ ರೊಟ್ಟಿ ಮಾಡೋದು ನಾನು ಆ್ಯಕ್ಚುಲಿ ಒಂದಿನ ಆದರೂ ನಾನು ಬಡದೇ ಇಲ್ಲ. ನೋಡಿ ಫೈನಲ್ ಆಗಿ ಬೀನ್ಸ್ ಪಲ್ಯನೂ ರೆಡಿ ಆಯಿತು. ಯಾವ ರೀತಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಡೆ ರೊಟ್ಟಿನೂ ರೆಡಿ ಆಯಿತು. ಇನ್ನೊಂದು ಏನು ಅಂದರೆ ಹಲಸಿನಹಣ್ಣಿನ ಬೀಜ ಇತ್ತು ಫ್ರೆಂಡ್ಸ್, ಅದು ಒಂದೆರಡು ಹುರಿದು ತಿಂದರೆ ಸಖತ್ತಾಗಿರುತ್ತೆ ಅಂತ ಅದು ಹುರಿಯೋದಕ್ಕೆ ಹಂಚಲ್ಲಿ ಹಾಕಿದ್ದೆ ನೋಡಿ. ಹಾಗೆ ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಬಿಟ್ಟೆ, ಗ್ಯಾಸು ಮತ್ತು ಎಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಇತ್ತು ಇವತ್ತಿನ ವಿಡಿಯೋ ಅಂತ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫೈನಲಾಗಿ ಊಟ ಮಾಡ್ತಾಯಿದ್ದೀನಿ.